So now I will move to English. I want to begin with a story. And as foreign minister, I travel with Prime Minister Modi. And some months ago, we went to a country. When Modi ji arrived, the Prime Minister of the country bent down and touched his feet. And he called him his guru. Now I want to tell you why. ನಾನು ಸ್ವಲ್ಪ ದಿವಸಗಳ ಹಿಂದೆ ಮೋದಿ ಅವ್ರ ಜೊತೆಗೆ ವಿದೇಶ ಪ್ರವಾಸಕ್ಕೆ ಹೋಗಿದ್ದೆ. ವಿದೇಶ ಪ್ರವಾಸಕ್ಕೆ ಹೋದಾಗ ಒಂದು ದೇಶದಲ್ಲಿ ಆ ದೇಶದ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳುವಂತ ಟೈಮ್ನಲ್ಲಿ ಪ್ರಧಾನ ಮಂತ್ರಿಗಳು ಫ್ಲೈಟ್ ಇಂದ ಕೆಳಗಡೆ ಇಳಿದಿದ ತಕ್ಷಣ ಬಂದು ಮೋದಿ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು. ಆ ದೇಶದ ರಾಷ್ಟ್ರಪತಿಗಳು ಮೋದಿ ಅವರೇ ನೀವು ನನ್ನ ಗುರುಗಳು ಅಂತ ಅಂದ್ರು. ಅದು ಯಾಕೆ ಅಂತ ಮೋದಿ ಅವ್ರ ಬಗ್ಗೆ ನಾನೀಗ ಹೇಳ್ತೀನಿ. Because what he told Modi ji was, what you have done for your people is actually something which the entire world is today seeing, it is admiring. For us, across many countries, it is an inspiration. How can we copy you? ವಾ, ಆ ದೇಶದ ರಾಷ್ಟ್ರಪತಿಗಳು ಮೋದಿಜಿಗೆ ಹೇಳಿದ್ರಂತೆ, ನಾನು ಯಾಕೆ ನಿಮ್ಮನ್ನ ಗುರು ಅಂತ ಇದ್ದೀನಿ, ನಿಮ್ ಕಾಲಿಗೆ ಯಾಕೆ ನಾನು ನಮಸ್ಕಾರ ಮಾಡಿದೆ ಅಂದ್ರೆ, ನಿಮ್ಮ ದೇಶದ ಜನಕ್ಕೆ, ನಿಮ್ಮ ದೇಶದ ಬಡ ಜನಕ್ಕೆ ನೀವೇನು ಮಾಡಿದೀರೋ ಅದು ಪ್ರಪಂಚದಲ್ಲಿ ಯಾರೂ ಆ ರೀತಿಯ ಕೆಲಸ ಮಾಡಿಲ್ಲ. ನನ್ನ ದೇಶದಲ್ಲೂ ಆ ರೀತಿ ನಾನು ಮಾಡಬೇಕು ಅನ್ನೋ ಪ್ರೇರಣೆಯಿಂದ ನಾನು ನಿಮ್ಮನ್ನ ಗುರು ಅಂತ ಕರೀತಾ ಇದ್ದೀನಿ. ಅದಕ್ಕೆ ನಾನು ನಿಮಗೆ ಕಾಲು ಮುಟ್ಟು ನಮಸ್ಕಾರ ಮಾಡಿದ್ದು. So let me talk about what world is saying about us. One of the biggest problems, even in developed countries, in Viksit world, is health, is medicine, is cost of medicine. There are, even in America, even in Europe, there are people who cannot get treatment because they cannot afford the cost of medicine. So if someone is getting you medicine, they are actually giving you life. ಭಾರತದಲ್ಲಷ್ಟೇ ಅಲ್ಲ, ಬಹಳ ಮುಂದುವರಿದ ದೇಶಗಳಲ್ಲೂ ಕೂಡ, ಅಮೆರಿಕಾದಂತ ದೇಶದಲ್ಲೂ ಕೂಡ ಔಷಧಿ ಮಾತ್ರೆ ಇದು ಬಹಳ ಎಕ್ಸ್ಪೆನ್ಸಿವ್, ಇದು ಬಹಳ ಕಾಸ್ಟ್ಲಿ. ಅದನ್ನ ಸಾಮಾನ್ಯ ಜನ ಅಮೆರಿಕಾದಂತ ದೇಶದಲ್ಲೂ ಕೂಡ ಒಳ್ಳೆ ಆರೋಗ್ಯ ಸೌಲಭ್ಯ ಬಹಳ ಕಡಿಮೆ ದರದಲ್ಲಿ ಸಿಗೋದಿಲ್ಲ. ಇದು ಆ ದೇಶಗಳಲ್ಲೂ ಇರುವಂತಹ ಒಂದು ಸ್ಥಿತಿ. So today what Jan Aushadhi has done, it has put health, it has put medicines within the reach of everybody. The person, the case, the Labharthi I heard there. This is today what the world is seeing. This is something which we should be proud of. And please remember, during COVID, we were a country who gave vaccines at no cost. There were people who wanted us to import vaccines from abroad, who are actually saying our vaccines are not good. Our vaccines finally went to 100 countries in the world. So today, Jan Aushadhi is actually changing the lives of people. It is for the common person. It is making all the difference. ಬೇರೆ ದೇಶಗಳಲ್ಲಿ, ಅಮೆರಿಕಾದಂತ ದೇಶದಲ್ಲೂ ಔಷಧಿ ಮಾತ್ರೆಯ ಖರ್ಚು ಎಷ್ಟು ಕಾಸ್ಟ್ಲಿ, ಬಡವರಿಗೆ ತಗೊಳ್ಳಿಕ್ಕೆ ಆಗದಲ್ಲೇ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಜನೌಷಧಿ ಸ್ಕೀಮ್ ನ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಯನ್ನ ಜನಕ್ಕೆ ತಲುಪಿಸುವಂತ ಕ್ರಾಂತಿಕಾರಿ ಕೆಲಸ ದೇಶದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೋವಿಡ್ ಬಂದಾಗ ಬೇರೆ ಎಲ್ಲಾ ದೇಶಗಳಲ್ಲೂ ಕೂಡ ದುಡ್ಡು ತೆಗೆದುಕೊಂಡು ವ್ಯಾಕ್ಸಿನೇಷನ್ ಮಾಡುವಂತ ಕೆಲಸ ಆ ದೇಶಗಳಲ್ಲಿ ಮಾಡಿದ್ರೆ 100 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟಿದ್ದು ಏಕೈಕ ದೇಶ ಅಂತಂದ್ರೆ ಅದು ಭಾರತ. ಆಗ್ಲೂ ಕೂಡ ಬೇರೆ ಬೇರೆ ಜನರು, ಬೇರೆ ಬೇರೆಯವರು ನಮ್ಮ ವ್ಯಾಕ್ಸಿನ್ ತಗೊಳ್ಳಿ, ನಮ್ಮ ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಮಾಡಿರೋದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ನಿಮ್ಮ ದೇಶದಲ್ಲಿರೋ ವ್ಯಾಕ್ಸಿನ್ ಸರಿ ಇಲ್ಲ ಅಂತ ಎಲ್ಲ ಕತೆಗಳು ಹಬ್ಸಿದ್ರು ಕೂಡ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ನರೇಂದ್ರ ಮೋದಿ ಅವರು ಇಲ್ಲಿ ತಯಾರು ಮಾಡಿಸಿ ಬಡ ಜನಕ್ಕೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ವಿ. ನಾವು ಮಾತ್ರ ವ್ಯಾಕ್ಸಿನ್ ತಗೊಂಡಿದ್ದಲ್ಲ, ಬೇರೆ 100 ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನ ಬೇರೆ ದೇಶಗಳಿಗೆ ಕೊಟ್ವಿ. ಅದು ನರೇಂದ್ರ ಮೋದಿ ಅವರು ಭಾರತದಲ್ಲಿ ಮಾಡಿರುವಂತಹ ಕ್ರಾಂತಿ. Ayushman Bharat. People in other countries cannot believe what is the cost at which we give health treatment. And if you look at the numbers of health treatment, beneficiaries of Ayushman Bharat are more than the total population of Europe. That is the scale on which Modi Sarkar has been able to do this. ಆಯುಷ್ಮಾನ್ ಭಾರತ್ ಸ್ಕೀಮ್ ಗೊತ್ತಿದೆಯಲ್ಲ ನಿಮಗೆ?
ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ನಲ್ಲಿ ಉಚಿತವಾಗಿ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದೆ ಅಂದ್ರೆ, ಬರೀ ಟ್ರೀಟ್ಮೆಂಟ್ ತಗೊಂಡಿರುವಂತ ಜನಸಂಖ್ಯೆಯನ್ನ ನೀವು ಒಂದ್ ಕಡೆ ಹಾಕಿದ್ರೆ, ಇಡೀ ಯುರೋಪ್ ನಲ್ಲಿರುವಂತ ಜನಸಂಖ್ಯೆಯನ್ನ ಇನ್ನೊಂದ್ ಕಡೆ ಹಾಕಿದ್ರೆ, ಬರೀ ಭಾರತದಲ್ಲಿ ಆಯುಷ್ಮಾನ್ ಭಾರತ್ ನಲ್ಲಿ ಫ್ರೀ ಟ್ರೀಟ್ಮೆಂಟ್ ತಗೊಂಡಿರುವಂತ ಜನನೇ ಯುರೋಪ್ ಜನಸಂಖ್ಯೆಗಿಂತ ಜಾಸ್ತಿ ಜನಕ್ಕೆ ನರೇಂದ್ರ ಮೋದಿ ಅವರು ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. Some time ago, I had the leadership of one of the biggest IT companies in the world. And I was talking to them about Swanidhi and Mudra. And they asked me, do people return the loans? Because they are not secure. No car, no house, no bike. When I told them that actually 90% of the people return it on time, this is something they cannot believe. They cannot believe because it is not only Modi's guarantee. People also today want to repay Modi's guarantee. So that is why actually today this relationship is grown where we are able to execute this program so successfully. ನಾನು ಇತ್ತೀಚೆಗೆ ಒಂದು ಐಟಿ ಕಂಪನಿಯ ಬಹಳ ದೊಡ್ಡ ಹೆಡ್ ನ ಮೀಟ್ ಮಾಡಿದ್ದೆ. ಐಟಿ ಕಂಪನಿ ನಡೆಸೋ ಮಾಲೀಕರನ್ನ ಮೀಟ್ ಮಾಡಿದ್ದೆ. ಅವರು ನನ್ನನ್ನು ಕೇಳಿದ್ರು, ಈ ಮುದ್ರಾ ಯೋಜನೆ, ಸ್ವನಿಧಿ ಯೋಜನೆ, ಇದನ್ನೆಲ್ಲ ಸಾಲ ಕೊಡ್ತಾ ಇದಾರಲ್ಲ ಮೋದಿ ಅವರು, ಯಾವುದೇ ಗ್ಯಾರಂಟಿ ಇಲ್ದಲೆ ಸಾಲ ಕೊಡ್ತಾ ಇದ್ದಾರೆ, ಯಾವುದನ್ನು ಅಡಮಾನ ತಗೊಳ್ದಲೆ ಸಾಲ ಕೊಡ್ತಾ ಇದ್ದಾರೆ, ಬಡವರಿಗೆ ಸಾಲ ಕೊಡ್ತಾ ಇದ್ದಾರೆ, ಬಡವರಿಗೆ ಸಾಲ ತೀರಿಸ್ತಾ ಇದಾರ ಅಥವಾ ಏನ್ ಕತೆ ಅಂತ ಅವ್ರು ಕೇಳಿದ್ರು. ನಾನು ಹೇಳಿದೆ, ಈ ದೊಡ್ಡ ದೊಡ್ಡ ಕಂಪನಿಗಳು ತಗೊಂಡಿರುವಂತಹ ಸಾಲಗಳು ಈ ಕಂಪನಿಯವರು ತೀರಿಸ್ದಲೇ ಇರ್ಬೋದು, ಆದ್ರೆ 95% ತಗೊಂಡಿರುವಂತಹ ಸಾಲಗಳು ಬಡವರು ಮೋದಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ತೀರಿಸ್ತಿದೀವಿ ಅಂತ ಬಡವರಷ್ಟು ತೀರಿಸ್ತಾ ಇದ್ದಾರೆ. ಬಡವರು ಕೊಟ್ಟು ತಗೊಂಡಿರುವಂತಹ ಸಾಲ ಒಂದು ಚೂರು ಡಿಫಾಲ್ಟ್ ಆಗಿಲ್ಲ, ಬಡವರು ಸಾಲ ತೀರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ ಮೋದಿ ಗ್ಯಾರಂಟಿ ಕೊಟ್ರೆ, ಇನ್ನೊಂದ್ ಕಡೆ ಮೋದಿ ಗ್ಯಾರಂಟಿ ಕೊಟ್ಟಿದಾರಲ್ಲ, ಅದಕ್ಕೋಸ್ಕರ ನಾವು ಅದನ್ನು ಉಳಿಸ್ಕೊಳ್ಬೇಕು ಅಂತ ದೇಶದ ಬಡ ಜನ ಕೂಡ ಪ್ರಾಮಾಣಿಕವಾಗಿ ಅವ್ರ ಕಂತನ್ನ ತೀರಿಸ್ತಾ ಇದ್ದಾರೆ ಅಂತ ನಾನು ಹೇಳಿದೆ. 10 years ago when Modi ji asked everybody, open bank account, do your Aadhaar card, link it to your phone, we did not fully understand why was he asking us to do it. But in 10 years we have seen today all the benefits, everything government is doing for you, it is happening because you are connected. You are connected because Modi asked you to connect with him, connect with the government. And that is how today good governance is done, without leakage, without money disappearing, without benefits disappearing, without benefits not reaching the people to whom they are supposed to. 10 ವರ್ಷದ ಹಿಂದೆ ಮೋದಿ ಅವರು ಪ್ರಧಾನ ಮಂತ್ರಿಗಳಾದಾಗ ದೇಶದ ಜನಕ್ಕೆ, ಅದರಲ್ಲೂ ಬಡವರಿಗೆ, ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ಝೀರೋ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ ಕರೆದು ಎಲ್ರಿಗೂ ಕರೆ ಕೊಟ್ಟು, ಬ್ಯಾಂಕ್ನವರಿಗೆ ಮನೆ ಮನೆಗೆ ಹೋಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಅಂತಂದ್ರು. ಆಗ ಯಾರಿಗೂ ಗೊತ್ತಿರಲಿಲ್ಲ ಯಾಕೆ ಮೋದಿ ಅವರು ಎಲ್ಲರೂ ಕೇಳು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರೆ. ಇಡೀ ಸರ್ಕಾರಕ್ಕೆ, ಬ್ಯಾಂಕ್ನವರಿಗೆ ಬಡವರದ್ದು ಓಪನ್ ಮಾಡಿಸಿ ಅಕೌಂಟ್, ಝೀರೋ ಅಕೌಂಟ್ ಓಪನ್ ಮಾಡಿಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅವತ್ತು ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತೆಲ್ರಿಗೂ ಗೊತ್ತಾಗ್ತಾ ಇದೆ. ಯಾಕೆ ಅಂದ್ರೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು, ಮುದ್ರಾ ಯೋಜನೆ ಇರ್ಬೋದು, ಸ್ವನಿಧಿ ಯೋಜನೆ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ರೈತರಿಗೆ ಕೊಡ್ತಾ ಇರುವಂತ ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು, ಇದೆಲ್ಲದನ್ನು ಯಾವುದೇ ಲೀಕೇಜ್ ಆಗ್ದಲೆ, ಯಾರೇ ಮಧ್ಯಸ್ಥರಲ್ಲಿ ಬಂದು ನಮ್ಗೆ 10%, 20% ಅಂತ ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಬಡವರ ಬ್ಯಾಂಕ್ ಖಾತೆಗೆ ದುಡ್ಡು ಬಂದು ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ಅಂತ ಮೆಸೇಜ್ ಬರೋ ರೀತಿ ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿ ಅವರು ಮಾಡಿರೋದು ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಒಂದು ವ್ಯವಸ್ಥೆಯನ್ನು ನರೇಂದ್ರ. Say to all of you today, I go around the world, I visit 40 to 50 countries every year, and Modi's guarantee is now world famous. The world believes Modi's guarantee. So ನಾನು ದೇಶದ ವಿದೇಶಾಂಗ ಸಚಿವ, ನಾನು ದೇಶದ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತೀನಿ, ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತೀನಿ. ಒಂದು ವರ್ಷಕ್ಕೆ 40 ರಿಂದ 50 ದೇಶಗಳನ್ನ ನಾನು ಸುತ್ತೀನಿ. ನಾನು ಯಾವ ದೇಶಕ್ಕೆ ಹೋದ್ರೂ ಕೂಡ ಆ ಎಲ್ಲಾ ದೇಶಗಳಲ್ಲೂ ಕೂಡ ಆ ದೇಶದ ಜನ, ಆ ದೇಶದ ರಾಷ್ಟ್ರಪತಿ ಅವರೆಲ್ಲರೂ ಕೇಳ್ತಾ ಇದ್ದಾರೆ,
ಈ ಮೋದಿ ಗ್ಯಾರಂಟಿ ಅಂದ್ರೆ ಏನು? ಯಾಕೆಂದ್ರೆ ಇವತ್ತು ಮೋದಿ ಗ್ಯಾರಂಟಿ ವರ್ಲ್ಡ್ ಫೇಮಸ್ ಆಗಿದೆ, ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಇವತ್ತು ಪ್ರಪಂಚ ಇವತ್ತು ಮೋದಿ ಮಾಡಲ್ ನೋಡ್ತಾ ಇದೆ. So this year is a very important year for us. We will be making very big decisions. So I have one message to all of you. Keep faith in Modi's guarantee. This is only begin. We will go towards a Viksit Bharat. Health, education, housing, gas, these are your rights. You will get it because it is Modi's guarantee. ಈ ವರ್ಷ ನಮ್ಮೆಲ್ರಿಗೂ ಇಡೀ ಭಾರತಕ್ಕೂ ಬಹಳ ಮುಖ್ಯ ಆಗಿರುವಂತ ವರ್ಷ. ಯಾಕೆಂದ್ರೆ ಈ ವರ್ಷ ನಾವೆಲ್ಲರೂ ಮಹತ್ವಪೂರ್ಣವಾದಂತ ನಿರ್ಧಾರಗಳನ್ನು ತಗೊಂಡಿದ್ದೇವೆ. ಈ ಬಾರಿ ಈ ವರ್ಷ ನಾವು ತಗೊಳ್ಳುವಂತ ನಿರ್ಧಾರ ಇನ್ ಮುಂದಿನ 25 ವರ್ಷ ಭಾರತ ವಿಕಸಿತ ಭಾರತ ಆಗುವಂತ, ಡೆವಲಪ್ಡ್ ಇಂಡಿಯಾ ಆಗುವಂತ ಆ ಕಡೆಗೆ ನಮ್ಮ ನಿರ್ಧಾರ ಇರುವಂತದಿದೆ. ನಮಗ್ ಬರಬೇಕಾದಂತಹ ಮನೆ, ನಮಗ್ ಬರಬೇಕಾದಂತ ಗ್ಯಾಸು, ನಮಗ್ ಬರಬೇಕಾಗಿರುವಂತ ಆರೋಗ್ಯ, ಸರಿಯಾಗಿರುವಂತ ಶಿಕ್ಷಣ ವ್ಯವಸ್ಥೆ, ಇದೆಲ್ಲವನ್ನ ವರ್ಲ್ಡ್ ಲೆವೆಲ್ ನಲ್ಲಿ, ಪ್ರಪಂಚದ ಲೆವೆಲ್ ಅಲ್ಲಿ ನಂಬರ್ 1 ರೀತಿ ಆಗುವಂತದನ್ನ ಮಾಡಿಕೊಡುವಂತದ್ದೇನೆ ಮೋದಿ ಗ್ಯಾರಂಟಿ. ಅದನ್ನ ಈ ವರ್ಷ ನರೇಂದ್ರ ಮೋದಿ ಅವರು ಮತ್ತೆ ಮಾಡಿಕೊಡುವಂತದ್ದಿದೆ. ಇದನ್ನ ನಾವೆಲ್ಲರೂ ಜವಾಬ್ದಾರಿ ನೆನಪಿಟ್ಕೊಳ್ಬೇಕಿದೆ. ನಮಸ್ಕಾರ. ಎಲ್ರಿಗೂ ಕೂಡ ನಮಸ್ಕಾರಗಳು. ಸಂಕಲ್ಪ ವಿಕಸಿತ ಭಾರತ, ವಿಕಸಿತ ಭಾರತ. ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ, 2047ರ ವೇಳೆಗೆ, 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವಸಾಹತು ಮನಸ್ಥಿತಿಯ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ. ಏಕತೆಯನ್ನು ಪರಿವರ್ತನೆಗೊಳಿಸುತ್ತೇವೆ. ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ. ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ. ಭಾರತ್ ಮಾತಾ ಕಿ, ಧನ್ಯವಾದ. ನಮ್ಮೆಲ್ಲರಿಗೂ ಜೈಶಂಕರ್ ಸಾಹೇಬ್ರು ಯಾರು ಅಂತ ಗೊತ್ತು, ಆದ್ರೆ ಅವರಿಗೆ ನಮ್ಮ ಗೋವಿಂದರಾಜ್ ನಗರ ಮತ್ತೆ ನಮ್ಮ ವಿ ಸೋಮಣ್ಣ ಸಾಹೇಬ್ರನ್ನ ನಾನು ಇಂಗ್ಲಿಷಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಯಾಕೆಂದ್ರೆ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಈ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ, ಈ ಕ್ಷೇತ್ರದ ನಮ್ಮ ನಾಯಕರ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿರೋದು ನನ್ನ ಧರ್ಮ. ಸರ್, this constituency is called Govindraj Nagar. This is a stronghold of the Bharatiya Janata Party, and from a very long time, a very senior leader of our party, V. Somanna sir, has built the party in this constituency, and all when he was the minister in the earlier government, he was the housing minister. Literally thousands of people across the state and especially in the constituency, he gave them a house for the first time, and he gave them a roof on their head and made them stand on their own feet. Today he couldn't come because he is there in another family engagement, but he asked me to give his regards to you. So it is this Govindraj Nagar which is a stronghold of the Bharatiya Janata Party that you are in. On behalf of all our Karyakartas, I welcome you to Govindraj Nagar constituency, sir. ಸ್ನೇಹಿತರೆ, ಇವತ್ತು ವೇದಿಕೆ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಎಲ್ಲರೂ ಇದ್ದಾರೆ. ಉಮೇಶ್ ಶೆಟ್ಟಿ ಇದ್ದಾರೆ, ಮೋಹನ್ ಕುಮಾರ್ ಸಾಹೇಬ್ರು ಇದ್ದಾರೆ, ಅರುಣ್ ಸೋಮಣ್ಣ ಅವರಿದ್ದಾರೆ, ನಮ್ಮ ಮಂಡಲದ ಅಧ್ಯಕ್ಷರು ವಿಶ್ವನಾಥ್ ಗೌಡ್ರು ಇದ್ದಾರೆ, ಎಲ್ಲ ಕ್ರಾಂತಿರಾಜ್ ಇದ್ದಾರೆ, ರತ್ನಂನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸಿ, ಇವತ್ತು ಸ್ವಲ್ಪ ತಡ ಆಗಿರೋದ್ರಿಂದ ನಾನು ಜಾಸ್ತಿ ಮಾತನಾಡಕ್ ಹೋಗಲ್ಲ. ಜೈಶಂಕರ್ ಸಾಹೇಬ್ರು ಮಾತನಾಡುವಂತದನ್ನ ಕೇಳಿಸ್ಕೊಳ್ಳೋಣಂತೆ. ಈ ಕಾರ್ಯಕ್ರಮದ ಉದ್ದೇಶ ಇರೋದು ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರಾ. ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷದಿಂದ ಈ ದೇಶದ ಬಡ ಜನಕ್ಕೆ ಅಪಾರವಾದಂತ ಕೆಲಸ ಮಾಡ್ತಾ ಬಂದಿದೆ.
ಮೋದಿ ಅವರು ನಂಬಿರುವಂತ ತತ್ವ ಏನು ಅಂದ್ರೆ, ಭಾರತ ಶ್ರೀಮಂತ ಆಗಬೇಕು ಅಂತಂದ್ರೆ ಭಾರತದ ಬಡವ ಶ್ರೀಮಂತ ಆಗ್ಬೇಕು, ಅವಾಗ ಮಾತ್ರ ಭಾರತ ಶ್ರೀಮಂತ ಆಗಕ್ ಸಾಧ್ಯ ಆಗುತ್ತೆ. ನೀವ್ ಯಾವುದೇ ಸ್ಕೀಮ್ ನೋಡಿ, ಬಡವರಿಗೇನೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತ ಸ್ಕೀಮ್. ಮನೆ ಇಲ್ಲದವರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ, ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರೋರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸ್, ಆಸ್ಪತ್ರೆಗೆ ಆಯುಷ್ಮಾನ್ ಭಾರತ್ ಯೋಜನೆ ಕೊಟ್ಟು 5 ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಆಸ್ಪತ್ರೆ ಖರ್ಚು ನೋಡ್ಕೊಳ್ಳುವಂಥದ್ದು. ಆಸ್ಪತ್ರೆಯಿಂದ ಗುಡುಮುಖವಾಗಿ ಬಂದು ಡಾಕ್ಟರ್ ಹೇಳಿರ್ತಾರೆ ಆ ಮಾತ್ರೆ ತಗೊಳ್ಳಿ, ಈ ಮಾತ್ರೆ ತಗೊಳ್ಳಿ. ನೀವು ಯಾವ್ದೋ ಬೇರೆ ಮೆಡಿಕಲ್ ಸ್ಟೋರಿಗೆ ಹೋದ್ರೆ 100 ರೂಪಾಯಿ ಆಗೋ ಮಾತ್ರೆನ 20 ರೂಪಾಯಿ 30 ರೂಪಾಯಿಗೆ ಮೋದಿ ಮೆಡಿಕಲ್ಸ್ ಅಲ್ಲಿ ಜನೌಷಧಿ ಕೇಂದ್ರದಲ್ಲಿ ಕೊಡುವಂತ ಕ್ರಾಂತಿಕಾರಿ ಕೆಲಸನ ನರೇಂದ್ರ ಮೋದಿ ಮಾಡಿದ್ರು. ಬಡವ ತನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು, ಅವನ್ ಸ್ವಂತ ಉದ್ದಿಮೆ ಶುರು ಮಾಡಬೇಕು ಅಂತ ಹೇಳಿ ಬ್ಯಾಂಕ್ ನ ಬಾಗ್ಲನ್ನ ತೆರೆಸಿದ್ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅವರು. ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ನಾವು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ವಿ, ಝೀರೋ ಬ್ಯಾಂಕ್ ಅಕೌಂಟ್ ಅನ್ನೋರು ಎಷ್ಟು ಜನ ಇದ್ದೀರಾ ಇಲ್ಲಿ? ಮೋದಿ ಅವರು ಪ್ರಧಾನ ಮಂತ್ರಿಗಳಾದ್ಮೇಲೆ ನಾವು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ವಿ. ಯಾಕೆಂದ್ರೆ ಅಲ್ಲಿ ತನಕ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೂ ಕೂಡ ನೀವು ದುಡ್ಡು ಕೊಡ್ಬೇಕಾಗಿತ್ತು. ಮೋದಿ ಅವರು ಬಂದ್ಮೇಲೆನೆ ಬ್ಯಾಂಕ್ ಅಕೌಂಟ್ ಫ್ರೀ ಆಗಿ ಝೀರೋ ಬ್ಯಾಲೆನ್ಸ್ ಅಂತ ಓಪನ್ ಮಾಡಕ್ ಸ್ಟಾರ್ಟ್ ಮಾಡಿತ್ತು. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಇನ್ಶೂರೆನ್ಸ್ ಕೊಟ್ಟು 20 ರೂಪಾಯಿಗೆ ಇನ್ಶೂರೆನ್ಸ್, 420 ರೂಪಾಯಿಗೆ ಇನ್ಶೂರೆನ್ಸ್. ಸಾಲ ಶುರು ಮಾಡಬೇಕು, ಇನ್ನೊಂದೇನೋ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಸಾಲ ಕೊಟ್ರು. ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ಕೊಟ್ಟಂತ ಪ್ರಧಾನ ಮಂತ್ರಿ ಈ ದೇಶದಲ್ಲಿ ಯಾರಾದ್ರೂ ಬಡವರಿಗೆ ಮೊದಲನೇದಿತ್ತು ಅಂತಂದ್ರೆ ಅದು ನರೇಂದ್ರ ಮೋದಿ ಅವರು. ನಿಮ್ಮೆಲ್ರಿಗೂ ಈ ಎದ್ದೇಳು ಮಂಜುನಾಥ ಸಿನಿಮಾ ನೋಡಿದೀರಾ ಅಲ್ವಾ, ಜಗ್ಗೇಶ್ದು. ಅದರಲ್ಲಿ ಒಂದು ಸೀನ್ ಬರುತ್ತೆ, ನೀವೆಲ್ಲ ನೋಡಿರ್ಬೋದು. ನಾನು ಇದನ್ನ ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ, ಜಯಶಂಕರ್ ಸಾಹೇಬ್ರಿಗೆ ಅರ್ಥ ಆಗ್ಲಿ ಅಂತ. ಅದ್ರಲ್ಲಿ ಜಗ್ಗೇಶ್ ಒಂದು ಬ್ಯಾಂಕಿಗೆ ಹೋಗ್ತಾನೆ ಸಾಲ ಕೇಳಕ್ಕೆ. ಸರಿ, ಮ್ಯಾನೇಜರ್ ಎದುರುಗಡೆ ಕೂತ್ಕೊಂಡು ಕೇಳ್ತಾರೆ, ಸರ್ ಒಂದು ಬಿಸ್ನೆಸ್ ಶುರು ಮಾಡಬೇಕು, ಸಾಲ ಕೊಡಿ. ಆ ಮ್ಯಾನೇಜರ್ ಕೇಳ್ತಾರೆ, ಮನೆ ಇದೆಯಾ ನಿನ್ನ ಹತ್ರ? ಮನೆ ಇಲ್ಲ. ಜಮೀನ್ ಇದೆಯಾ? ಜಮೀನ್ ಇಲ್ಲ. ಕಾರ್ ಇದೆಯಾ? ಕಾರ್ ಇಲ್ಲ. ಹೋಗ್ಲಿ ಬೈಕ್ ಇದೆಯಾ? ಬೈಕು ಇಲ್ಲ. ಹೋಗ್ಲಿ ಏನಾದ್ರು ಚಿನ್ನ ಗಿನ್ನ ಇದೆಯಾ, ಉಂಗ್ರ ಗಿಂಗ್ರ ಹಾಕೊಂಡಿದ್ಯಾ ಸಾಲ ಕೊಡಕ್? ಅದು ಇಲ್ಲ. ಏನು ಇಲ್ಲ, ನಿನ್ಗೆ ಹೆಂಗ್ ಸಾಲ ಕೊಡ್ಲಿ ಅಂತ ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾರೆ. ಅದಕ್ಕೆ ಜಗ್ಗೇಶ್ ಆ ಕಡೆ ಕೇಳ್ತಾರೆ, ಇದೆಲ್ಲ ಇದ್ದಿದ್ರೆ ನಿನ್ನ ಹತ್ರ ಸಾಲ ಯಾಕೆ ಕೇಳಕ್ ಬಂದಿರ್ತಿದ್ದೆ? ಸೊ ಯು ಆರ್ ಗಾಟ್ ಇಟ್. ಸೊ ಏನಾಗಿತ್ತು ಅಂದ್ರೆ, ಪ್ರಧಾನ ಮಂತ್ರಿಗಳು ಮೋದಿ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಧಾನ ಮಂತ್ರಿಗಳಾಗೋವರೆಗೂ ಬ್ಯಾಂಕು ಕೇವಲ ಶ್ರೀಮಂತರು ಸ್ವತ್ತಾಗಿತ್ತು. ಬ್ಯಾಂಕು ಅಂತಂದ್ರೆ ಅಲ್ಲಿ ಬರೀ ಸೂಟು ಬೂಟು ಹಾಕೊಂಡಿರೋರು ಮಾತ್ರ ಹೋಗೋದು ಅಂತಿತ್ತು, ಬಡವರಿಗೆ ಎಂಟ್ರಿನೇ ಇರಲಿಲ್ಲ. ಆದ್ರೆ ಇವತ್ತು ರಸ್ತೆಗೆ ಬಂದು ಬೀದಿಲ್ ಪಾನಿಪುರಿ ಮಾರ್ತಾ ಇರೋರು, ಹೂ ಕಟ್ತಾ ಇರೋರು, ದೇವಸ್ಥಾನದ ಹತ್ರ ಇನ್ಯಾವುದೋ ಒಂದು ಬಿಸ್ನೆಸ್ ಇಟ್ಕೊಂಡಿರೋರು, ಬೋಂಡಾ ಮಾರ್ತಾ ಇರೋರು, ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಇವತ್ತು ಹೋಗಿ ಹುಡುಕೊಂಡು ಗ್ಯಾರಂಟಿ ಇಲ್ದಲೆ ಸಾಲ ಕೊಡೋ ರೀತಿ ಬ್ಯಾಂಕ್ ನ ಬಾಗಿಲಿನ ಶ್ರೀಮಂತರಿಗೆ ಮಾತ್ರ ಇದನ್ನ ಬಡವರಿಗೆ ತೆರೆದಿದೆ. ಅದು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ತೆರೆದಿರೋ. ಆಗಲ್ಲ, ನಾನ್ ಸ್ವಲ್ಪ ಬಿಸ್ನೆಸ್ ವುಮೆನ್, ನನ್ ತರನೇ ಎಲ್ಲಾ ಹೆಣ್ಮಕ್ಳು ಚೆನ್ನಾಗಿ ಕಲಿಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅನ್ನೋದು ನನ್ನ ಆಸೆ. ಅಕ್ಕ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಯಾಕೋ ಅಂಬಾನಿ ಹಿಂದಕ್ಕೆ ಹಾಕೋ ತರ ಇದೆ ಬಿಸ್ನೆಸ್ ಅಲ್ಲಿ. ಬಹಳ ಖುಷಿ ಆಯ್ತು ಅಕ್ಕ. ಇದಕ್ಕೆ ನಾವು ಮನೆಯಲ್ಲಿ ಹೇಗೆ ಡೈಲಿ ಹೆಣ್ಮಕ್ಳು ಪೂಜೆ ಮಾಡ್ತೀವೋ ಅದೇ ತರ ಮೋದಿ ಪ್ರತಿಯೊಂದು ಮನೆಯಲ್ಲೂ ಇರ್ಬೇಕು ಅನ್ನೋದು ನನ್ನ ಆಶಯ. ಈ ದೇಶಕ್ಕೆ ಮೋದಿ ಬೇಕು. ನಮಗೆ ಉಸಿರು ಹೇಗ್ ಬೇಕೋ ಜೀವನ ಮಾಡೋದಿಕ್ಕೆ ಹಾಗೆ ಮೋದಿ ಅವರು ಇದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ, ದೇಶಕ್ಕೆ ಒಳ್ಳೇದಾಗತ್ತೆ. ಯಾರು ಎಷ್ಟೇ ಕೆಟ್ಟದ್ ಬಯಸ್ಲಿ, ಆನೆ ಹೋಗ್ತಾ ಇರುವಾಗ ನಾಯಿ ಬಗಳೋದು ಅದ್ರ ಅಭ್ಯಾಸ. ಯಾಕೆ ಅಂದ್ರೆ ಆನೆ ದೇಹನೇ ದೊಡ್ಡದು ಅದಕ್ಕೆ. ಆಮೇಲೆ ನಾನು ಹೇಳೋದು, ಮೋದಿ ಅವರು ರಾಮನಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ರಾಮ ಅವ್ರ ದೇಶ ಕಟ್ಟೋದಿಕ್ಕೆ ರಾಮ ಕಾಡಿಗೆ ಹೋದ್ರು, ಮೋದಿ ಅವರು ಇಡೀ ನಮ್ಮ ದೇಶದ ಜನರನ್ನೇ ಕಾಪಾಡೋದಕ್ಕೋಸ್ಕರ ಪ್ರತಿ ಹಗಲು ಇರುಳು ಅವರು ನಿದ್ದೆನೂ ಮಾಡದೆ, ಒಂದು ನಿಮಿಷ ವೇಸ್ಟ್ ಮಾಡದೆ, ಯಾರ ತರ ಅಲ್ಲಿ ಇಲ್ಲಿ ರೆಸಾರ್ಟು ಫಿಲಿಮು ಅಂತ ಹೋಗದೆ, ಒಂದೊಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಭೇದ ಭಾವ ಇಲ್ಲದೆ, ಜಾತಿ ಧರ್ಮ ಅನ್ನೋದಿಲ್ಲದೆ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಅದಕ್ಕೆ ಮೋದಿಜಿಗೆ ಜೈ, ಮೋದಿಗೆ ಜೈ, ಮೋದಿಜಿಗೆ ಜೈ. ಥ್ಯಾಂಕ್ ಯು. ಸೋಮನದಿ ಅವರು ಬರಬೇಕಿತ್ತು. ಕಾರಣ ಅಂತ
ಕಾರಣದಿಂದ ಅವರಿಗೆ ಬರಕ್ಕಾಗಿಲ್ಲ. ಅವರಿಗೂ ಸಹ ನಾನು ಈ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಬ್ಬರು ಯುವಕರು ಅರುಣ್ ಸೋಮಣ್ಣ ಅವರು ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಮಹಾನಗರ, ಅದೇ ರೀತಿ ಕೆನರಾ ಬ್ಯಾಂಕಿನ GM ಅವರಾದ ಭಾಸ್ಕರ್ ಚಕ್ರವರ್ತಿ ಅವರಿದ್ದಾರೆ, ಅವರಿಗೂ ಸಹ ನಾನು ವೇದಿಕೆಯಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವ್ಯಕ್ತಿಗೂ ಸಹ ಎಲ್ಲ ರೀತಿಯ ಆದ್ಯತೆಗಳು ಸಿಗಬೇಕನ್ನುವ ನಿಟ್ಟಿನಲ್ಲಿ ಅವರ ಮನೆ ಬಾಗಿಲಿಗೆ ಯೋಜನೆಯನ್ನು ಕೊಂಡೊಯ್ಯುವಂತಹ ಹಲವಾರು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಭಾರತದ ವಿದೇಶಾಂಗ ಸಚಿವರಾಗಿರುವ ಸನ್ಮಾನ್ಯ ಜೈಶಂಕರ್ ಜೀರವರಿಗೆ ಗೋವಿಂದರಾಜನಗರದ ಕ್ಷೇತ್ರದ ಪರವಾಗಿ ಅಭೂತಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಯುವಕರ ಕಣ್ಮಣಿ ಅತಿ ಚಿಕ್ಕ ವಯಸ್ಸಲ್ಲಿ ಇಡೀ ದೇಶವನ್ನು ಸುತ್ತುವಂತಹ ಒಂದು ಯೋಗವನ್ನು ಕೊಡುವ ಮುಖಾಂತರ ಆ ಯೋಗವನ್ನು ಬೆಂಗಳೂರು ದಕ್ಷಿಣದ ಕ್ಷೇತ್ರದ ಮಹಾಜನತೆಯ ಆಶೀರ್ವಾದದೊಂದಿಗೆ ಪಡ್ಕೊಂಡ ಅತಿ ಕಿರಿಯ ಸಂಸದರಾಗಿ, ನಮ್ಮೆಲ್ಲರಿಗೂ ಆತ್ಮೀಯರಾಗಿ, ಸ್ನೇಹಜೀವಿಯಾಗಿ, ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರಾದಂತಹ ತೇಜಸ್ವಿ ಸೂರ್ಯಜಿ ಅವರಿಗೆ ನಾನು